ದರ ಹೆಚ್ಚಳ ಬಿಗ್ ಶಾಕಿಂಗ್ ಇದು. ಪ್ರೀಮಿಯಂ ಪೆಟ್ರೋಲ್ ದರ ಲೀಟರ್ಗೆ 2.35 ಪೈಸೆ ಹೆಚ್ಚಾಗಿದೆ. ಹೆಚ್ಚಳವಾಗಿದೆ ಪೆಟ್ರೋಲ್ ದರ, ಬಿಗ್ ಶಾಕಿಂಗ್ ಇದು. ಪ್ರೀಮಿಯಂ ಪೆಟ್ರೋಲ್ ದರ ಲೀಟರ್ಗೆ 2.35 ರೂಪಾಯಿ ಹೆಚ್ಚಳವಾಗಿದೆ. ದೇಶಾದ್ಯಂತ ತಕ್ಷಣದಿಂದಲೇ ಹೊಸ ದರ ಜಾರಿ, HPL ಘೋಷಣೆ. BPCL ಸ್ಪೀಡ್, IOCL XP95 ಪ್ರೀಮಿಯಂ ಪೆಟ್ರೋಲ್ಗಳು ಯಾವಿದೆಯೋ ಈಗ ರೇಟ್ ಹೆಚ್ಚಾಗ್ತಿರುವಂತದ್ದು 2.9 ರೂಪಾಯಿಂದ 2.35 ರೂಪಾಯಿಗೆ. ಯುದ್ಧದ ಪರಿಣಾಮ, ಹಾಗಾಗಿ ತೈಲ ದರದಲ್ಲಿ ಭಾರಿ ಬದಲಾವಣೆಗಳಾಗ್ತಾ ಇದೆ. ಇನ್ನು ಸಾಮಾನ್ಯವಾಗಿ ಪೆಟ್ರೋಲ್ ದರ ಕೊಂಡುಕೊಳ್ಳುವಾಗ, ಯಾವುದೇ ಖರೀದಿ ಮಾಡುವಾಗ ಯಾವುದೇ ಹೆಚ್ಚಳವಿರೋದಿಲ್ಲ. ಆದ್ರೆ ಪ್ರೀಮಿಯಂ ಪೆಟ್ರೋಲ್ ದರದಲ್ಲಿ ಈಗ ಲೀಟರ್ಗೆ 2.535 ರೂಪಾಯಿ ಹೆಚ್ಚಳವಾಗಿರುವಂತದ್ದು. ಯುದ್ಧದ ಪರಿಣಾಮ ಇದು ಈಗ ಪೆಟ್ರೋಲ್ ಮೇಲೆ ಮುಂದುವರಿತಾನೆ ಇದೆ. ಪೆಟ್ರೋಲ್ ದರ ಅಂತ ನೋಡುವಾಗ ಸಾಮಾನ್ಯವಾಗಿ ಖರೀದಿ ಮಾಡುವಂತ ಪೆಟ್ರೋಲ್ ಇದೆಯಲ್ಲ, ಅದರ ಮೇಲೆ ಯಾವುದೇ ಹೆಚ್ಚಿನ ಶುಲ್ಕ ಇರೋದಿಲ್ಲ. ಆದರೆ ಪ್ರೀಮಿಯಂ ಪೆಟ್ರೋಲ್ ದರದಲ್ಲಿ ಬದಲಾವಣೆ ಆಗಿದೆ. 2.09 ರೂಪಾಯಿ ಇದ್ದಂತಹ ಪೆಟ್ರೋಲ್ ಈಗ 2.35 ರೂಪಾಯಿ ಹೆಚ್ಚಳವಾಗಿದೆ. ಪೆಟ್ರೋಲ್ ದರದಲ್ಲಿ ಭಾರಿ ಬದಲಾವಣೆಯನ್ನ ಗಮನಿಸ್ತಾ ಇದ್ದೀವಿ. ಯುದ್ಧದ ಎಫೆಕ್ಟ್ ಎಲ್ಲಾ ಕಚ್ಚಾ ತೈಲಗಳ ಮೇಲೆ ಮತ್ತು ಎಲ್ಲಾ ತೈಲಗಳ ಮೇಲೆ ಆಗ್ತಾ ಇದೆ. ಹಾಗಾಗಿ ಈಗ ಈ ಒಂದು ಬದಲಾವಣೆ ಅನಿವಾರ್ಯ ಅಂತ ತೈಲ ಕಂಪನಿಗಳು ಕೂಡ ಹೇಳ್ತಿರುವಂತದ್ದು. ಸಾಮಾನ್ಯ ಪೆಟ್ರೋಲ್ ದರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಆದ್ರೆ ಪ್ರೀಮಿಯಂ ಪೆಟ್ರೋಲ್ ಅಂತ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಬದಲಾವಣೆ ಖಂಡಿತವಾಗಿಯೂ ಇದೆ. ಪ್ರೀಮಿಯಂ ಪೆಟ್ರೋಲ್ ದರ ಲೀಟರ್ಗೆ 2.35 ರೂಪಾಯಿ ಹೆಚ್ಚಳವಾಗಿದೆ. ದೇಶಾದ್ಯಂತ ತಕ್ಷಣದಿಂದಲೇ ದರ ಜಾರಿ ಅಂತ ಈಗ HPCL ಘೋಷಣೆ ಮಾಡಿರುವಂತದ್ದು. BPCL ಸ್ಪೀಡ್, IOCL XP95 ಜೊತೆಗೆ ಪ್ರೀಮಿಯಂ ಪೆಟ್ರೋಲ್ಗಳು ಯಾವ್ದಿದೆಯೋ ಎಲ್ಲ ಕಡೆ ಕೂಡ ಈ ದರ ಹೆಚ್ಚಳ ಆಗ್ತಾ ಇರುವಂತದ್ದು. ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಯಾಗಿದೆ 2.35 ರುಪೀಸ್. ಅಂದ್ರೆ ದೇಶಾದ್ಯಂತ ಈ ಹೊಸ ದರ ತಕ್ಷಣದಿಂದಲೇ ಜಾರಿಗೆ ಬರುವಂತದ್ದು. ಪ್ರೀಮಿಯಂ ಪೆಟ್ರೋಲ್ ದರದಲ್ಲಿ ರೂಪಾಯಿಗಳು ಹೆಚ್ಚಳವಾಗಿರುವಂಥದ್ದು. ಪ್ರಾಂತ್ಯವನ್ನ ಆಧರಿಸಿ 2.09 ರಿಂದ 2.35 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಬಳಸುವಂತಹ ಪೆಟ್ರೋಲ್ನ ದರದಲ್ಲಿ ಯಾವುದೇ ವ್ಯತ್ಯಾಸವಿರೋದಿಲ್ಲ, ಬದಲಾವಣೆಗಳಾಗೋದಿಲ್ಲ. ಆದರೆ ಪ್ರೀಮಿಯಂ ಪೆಟ್ರೋಲ್ ದರದಲ್ಲಿ ಬದಲಾವಣೆ ಖಂಡಿತ ಅಂತ ಇದೆ. ಯುದ್ಧದ ಎಫೆಕ್ಟ್ ಇದು. ಯಾಕೆಂದ್ರೆ ಕಚ್ಚಾ ತೈಲ ಸಿಗದೇ ಇರುವಂತ ಈ ಸಂದರ್ಭದಲ್ಲಿ ಎಲ್ಲ ತೈಲ ಉತ್ಪನ್ನಗಳ ಬೆಲೆಯೂ ಕೂಡ ಗಗನಕ್ಕೆ ಏರ್ತಿದೆ. ಸದ್ಯಕ್ಕಿದು ಪ್ರೀಮಿಯಂ ಪೆಟ್ರೋಲ್ಗೆ ಸೀಮಿತವಾಗಿದೆ. ಆದ್ರೆ ಯಾವುದೇ ಕ್ಷಣದಲ್ಲಿಯೂ ಬೇಕಾದ್ರೂ IOCL ಹೇಳಿರುವಂತೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಆಗಬಹುದು. ಈ ಹೊರೆ ನೇರವಾಗಿ ಸಾಮಾನ್ಯ ನಾಗರಿಕರ ಮೇಲೆ ಬೀಳುತ್ತೆ. ಸಾಮಾನ್ಯ ಪೆಟ್ರೋಲ್ ದರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಪೆಟ್ರೋಲ್ ದರ ಹೆಚ್ಚಳ ಅನ್ನೋದು ಬಿಗ್ ಶಾಕಿಂಗ್ ಇದು. ಈ ಯುದ್ಧದ ಎಫೆಕ್ಟ್ ಇದೆಯಲ್ಲ, ಒಂದೊಂದೇ ವಸ್ತುಗಳ ಮೇಲೆ ಹೀಗೆ ತನ್ನ ಸವಾರಿಯನ್ನ ಮಾಡ್ತಾನೆ ಬರ್ತಾ ಇದೆ. ಒಂದು ಕಡೆ LPG, ಮತ್ತೊಂದು ಕಡೆ ಅಡುಗೆ ಎಣ್ಣೆಗಳು ರೇಟ್ ಜಾಸ್ತಿ ಆದ್ವು. ಈ ಕಡೆ ಸೌದೆ ಒಲೆ ಅಂತ ಬಂದ್ರೆ ಅದನ್ನ ಬಳಕೆ ಮಾಡೋರು ಸಂಖ್ಯೆ ಕೂಡ ಜಾಸ್ತಿಯಾಗಿ, ಡಿಮ್ಯಾಂಡ್ ಜಾಸ್ತಿಯಾಗಿ ಅಲ್ಲಿ ಕೂಡ ರೇಟ್ ಜಾಸ್ತಿ ಆದಂಥದ್ದು. ಆದ್ರೆ ಅಗತ್ಯ ವಸ್ತುಗಳು ಏನಿದೆಯಲ್ಲ ಎಲ್ಲದರ ಮೇಲೆಯೂ ಕೂಡ ಯುದ್ಧದ ಎಫೆಕ್ಟ್ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಈಗ ಪ್ರೀಮಿಯಂ ಪೆಟ್ರೋಲ್ ದರ ಕೂಡ ಹೆಚ್ಚಾಗಿರುವಂಥದ್ದು. ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ 2.09 ರೂಪಾಯಿಗಳಿಂದ 2.35 ರೂಪಾಯಿಯ ತನಕ ಆಯಾ ಪ್ರಾಂತ್ಯಕ್ಕೆ ತಕ್ಕಂತೆ ಹೆಚ್ಚು ಮಾಡಬಹುದು ಅನ್ನೋದನ್ನ ಹೇಳಿದೆ. ಮತ್ತು BPCL ಸ್ಪೀಡ್, IOCL XP95 ಇರ್ಬೋದು, ಪ್ರೀಮಿಯಂ ಪೆಟ್ರೋಲ್ಗಳು ಯಾವ್ಯಾವ ಬಳಸ್ತೀವಿ ಆ ಎಲ್ಲ ಪೆಟ್ರೋಲ್ ದರಗಳ ಕೂಡ ಈಗ ಜಾಸ್ತಿ ಆಗ್ತಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಯುದ್ಧದ ಪರಿಣಾಮ ತೈಲ ಕಂಪನಿಗಳು ಈ ರೀತಿಯಾಗಿ ಅನಿವಾರ್ಯ ಪರಿಸ್ಥಿತಿಗೆ ಬರಬೇಕಾದಂತಹ ಸಂದರ್ಭ ಇದೆ. ಪ್ರೀಮಿಯಂ ಪೆಟ್ರೋಲ್ ರೇಟಿಗೆ ಬಂದು ನಿಂತಿದೆ ಈ ಹೆಚ್ಚಳ. ಆದ್ರೆ ಖಂಡಿತವಾಗಿಯೂ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪೆಟ್ರೋಲ್ ಮತ್ತು ಡೀಸೆಲ್ ಸಾಮಾನ್ಯವಾಗಿ ಬಳಸುವಂತಹ ಈ ಜನರಲೈಸ್ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆ ಕೂಡ ಜಾಸ್ತಿ ಆಗಬಹುದು. ಮತ್ತು ಈ ಪರಿಷ್ಕೃತ ದರ ಏನಿದೆ, ಪ್ರೀಮಿಯಂ ಪೆಟ್ರೋಲ್ ಪರಿಷ್ಕೃತ ದರ ತಕ್ಷಣದಿಂದಲೇ ಜಾರಿಗೆ ಬರುತ್ತೆ ಅಂತ HPCL ಘೋಷಣೆ ಮಾಡಿರುವಂತದ್ದು. ಯುದ್ಧದ ಪರಿಣಾಮವನ್ನ ನಾಗರಿಕರು ಒಂದಲ್ಲ ಒಂದು ರೀತಿ ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಪೆಟ್ರೋಲ್ ಅಭಾವ ಅಂತ ಹೇಳಿ ಈ ಒಂದು ಸುದ್ದಿ ಹರಡಿರುವಂತಹ ಸಂದರ್ಭದಲ್ಲೇ
ನಾವು ಕಳೆದ ವಾರವಷ್ಟೇ ನೋಡಿದ್ವಿ, ಮನೆಯಲ್ಲಿರುವಂತ ನೀರಿನ ನೀರಿನ ಟ್ಯಾಂಕರ್ಗಳನ್ನ ತಂದು ತುಂಬಿಸಿಕೊಂಡು ಹೋದಂತ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಅದರ ಬೆನ್ನಲ್ಲೇ ಸರ್ಕಾರ ಇಲ್ಲ, ಸದ್ಯಕ್ಕೆ ಪೆಟ್ರೋಲ್ ಅಭಾವವಿಲ್ಲ, ಸ್ವಲ್ಪ ಸಮಾಧಾನದಿಂದ ಇರಿ ಅನ್ನುವಂಥ ಸಂದೇಶವನ್ನ ಸರ್ಕಾರ ಕೊಡ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ ಪೆಟ್ರೋಲ್ ದರ ಹೆಚ್ಚಾಗ್ತಾನೆ ಇದೆ. ಈ ಪೆಟ್ರೋಲ್ ದರ ಸದ್ಯಕ್ಕೆ ಪ್ರೀಮಿಯಂ ದರಕ್ಕೆ ಮಾತ್ರ ಶುಲ್ಕವನ್ನ ಹೆಚ್ಚು ಮಾಡಲಾಗಿರುವಂತದ್ದು. ಆದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಯಾವುದೇ ಕ್ಷಣದಲ್ಲಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಸಾಮಾನ್ಯವಾಗಿ ಯುದ್ಧದ ಭೀತಿಯಿಂದ ಇದೆ. ಆದ್ರೆ ಈಗ ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಾಗಿರುವಂತದ್ದು, ಏನಿದೆ ಅಪ್ಡೇಟ್ಸ್ ಜೀವನ್? ಎಸ್ ಮಂಜರಿ, ಏನು ಈ ಒಂದು ಪ್ರೀಮಿಯಂ ಪೆಟ್ರೋಲ್ ದರ ಈಗ ಏರಿಕೆ ಆಗಿದೆ, ಇದರಿಂದ ಯಾವುದೇ ರೀತಿಯಾದಂತಹ ಜನರು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಉಂಟಾಗಿಲ್ಲ. ಯಾಕಂದರೆ ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ಏನು ಅಂದರೆ, ಪ್ರೀಮಿಯಂ ಪೆಟ್ರೋಲ್ ದರ ಏನು ಸ್ಪೀಡ್ XP95 ಹಾಗೂ ಪವರ್ ಪೆಟ್ರೋಲ್ ಇತ್ತು, ಈ ಒಂದು ದರ ಮಾತ್ರನೇ ಈ ಕ್ಷಣದಲ್ಲಿ ಹೆಚ್ಚಳ ಆಗಿರೋದು. ಇದರ ಜೊತೆಗೆ ಈ ಏನೊಂದು ನಾರ್ಮಲ್ ಪೆಟ್ರೋಲ್ ಇದೆ, ಆ ಒಂದು ರೇಟ್ ಈಗ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ ನಾರ್ಮಲ್ ಪೆಟ್ರೋಲ್ ರೇಟ್ನಲ್ಲಿ. ಅದಕ್ಕಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅಂದರೆ ಸಾಮಾನ್ಯ ಜನರು ಯಾವುದೇ ಆತಂಕ ಪಡುವ ಸ್ಥಿತಿ ಉಂಟಾಗಿಲ್ಲ ಮಂಜರಿ. ನೀವೊಂದು ನೆಕ್ಸ್ಟ್ ಇದೇ ರೀತಿಯಾದಂತಹ ಯುದ್ಧ ಕಂಟಿನ್ಯೂ ಆದರೆ ಏನು ಈ ಪೆಟ್ರೋಲ್ ರೇಟ್ ಈಗ ಪ್ರೀಮಿಯಂ ರೇಟ್ ಜಾಸ್ತಿ ಆಗಿದೆ, ಪ್ರೀಮಿಯಂ ಪೆಟ್ರೋಲ್ ರೇಟ್ ದರ ಹೆಚ್ಚಿಗೆ ಆಗಿದೆ. ಇದೇ ರೀತಿ ಯುದ್ಧ ಕಂಟಿನ್ಯೂ ಆದಂಥ ಸಂದರ್ಭದಲ್ಲಿ ಈ ಒಂದು ಪ್ರೀಮಿಯಂ ರೇಟ್ ಜೊತೆಗೆ ನಾರ್ಮಲ್ ಸಾಮಾನ್ಯವಾದಂತಹ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗುವಂಥ ಒಂದು ಸಂದರ್ಭ ಉಂಟಾಗಬಹುದು ಮಂಜರಿ. ಅದರ ಜೊತೆಗೆ ಈಗಾಗಲೇ ದೇಶದಾದ್ಯಂತ ಜನರ ಮೇಲೆ ಹೊರೆ ಬಿದ್ದಿರೋವಂಥದ್ದು ನಿಜ. ಯುದ್ಧದ ಪರಿಸ್ಥಿತಿಯಿಂದ ಗ್ಯಾಸ್ ರೇಟ್ ಆಗಿರ್ಬೋದು, ಇದರ ಜೊತೆಗೆ ಕೆಲವೊಂದು ಕಡೆ ಪೆಟ್ರೋಲ್ ಡೀಸೆಲ್ ರೇಟ್ ಅಂದರೆ ಬೇರೆ ದೇಶಗಳಲ್ಲಿ ಅಂದರೆ ಏನಿವಾಗ ಭಾರತದಲ್ಲಿ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಇದರಂತೆ ಅಕ್ಕಪಕ್ಕದ ದೇಶಗಳಲ್ಲಿ ಅಂದರೆ ಹೊರ ದೇಶಗಳಲ್ಲಿ ಕೂಡ ಈ ಒಂದು ಯುದ್ಧದ ಪರಿಸ್ಥಿತಿಯಿಂದಾಗಿ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ರೇಟ್ ದರ ಏರಿಕೆಯಾಗಿದೆ. ಅದರ ಜೊತೆಗೆ ಅಲ್ಲಿನ ಪರಿಸ್ಥಿತಿಗಳು ಹೇಗಿದೆ ಅಂದರೆ ಪೆಟ್ರೋಲ್ ಹಾಗೂ ಡೀಸೆಲ್ಗೋಸ್ಕರ ಕ್ಯೂ ನಿಂತು ಖರೀದಿ ಮಾಡಿಕೊಂಡಿರೋ ಜನರು, ಅದರ ಜೊತೆಗೆ ಈ ಸದ್ಯಕ್ಕೆ ಭಾರತದ ಜನರ ಪರಿಸ್ಥಿತಿ ಹೇಗಿದೆ ಅಂದರೆ ಸಾಮಾನ್ಯ ಪೆಟ್ರೋಲ್ ದರ ಯಾವುದೇ ರೀತಿಯಾದಂತಹ ಹೆಚ್ಚಿಗೆ ಆಗಿಲ್ದಲೇ ಇರೋ ಈ ವಿಚಾರದಿಂದ ಯಾವುದೇ ರೀತಿಯಾದಂತಹ ಸಾಮಾನ್ಯ ಜನರ ಮೇಲೆ ಹೊರೆ ಬಿದ್ದಿಲ್ಲ ಮಂಜರಿ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಜನರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏಕೆ ಅಂದರೆ ಈ ಒಂದು ಪೆಟ್ರೋಲ್ ರೇಟ್ ಅಂದರೆ ಯಾರು ಪ್ರೀಮಿಯಂ ಪೆಟ್ರೋಲ್ನ ಯಾರು ಯೂಸ್ ಮಾಡ್ತಿದ್ರು ಅವ್ರಿಗಷ್ಟೇ ಹೊರೆ ಆಗ್ಬೋದು. ಅಥವಾ ಈ ಒಂದು ಕ್ಷಣದಲ್ಲಿ ಏನಾಗ್ಬೋದು ಅಂದರೆ ಪ್ರೀಮಿಯಂ ಪೆಟ್ರೋಲ್ನ ಬಿಟ್ಟು ಅವರು ಕೂಡ ಸಾಮಾನ್ಯ ಪೆಟ್ರೋಲ್ನ ಅವಲಂಬಿತರಾಗ್ಬೋದು ಅನ್ನೋದೊಂದು ಗಮನ ಕೂಡ ಇಲ್ಲಿ ಕೇಳಬೇಕಾಗುತ್ತೆ ಮಂಜರಿ. ಓಕೆ ಜೀವನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.